ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಈಗ ಮಧ್ಯಾಹ್ನ 1 ಗಂಟೆ ಆಗಿದೆ. ಸೊ ಸಾಂಬಾರು ಮಾಡೋಣ ಅಂದ್ಕೊಂಡೆ, ಟೊಮೊಟೊ ಸಾಂಬಾರು. ಸೊ ನನ್ನ ಸ್ಟೈಲಲ್ಲಿ ಹೇಗೆ ಟೊಮೊಟೊ ರಸಮ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಟೊಮೊಟೊ ರಸಮ್ಗೆ ಏನು ಬೇಕು ಅಂತ ತೋರಿಸ್ತೀನಿ ನಿಮಗೆ. 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ ಒಗ್ಗರಣೆಗೆ, 2 ಈರುಳ್ಳಿ ತೊಗೊಂಡಿದ್ದೀನಿ, 2 ಟೊಮೊಟೊ ತೊಗೊಂಡಿದ್ದೀನಿ. ಹುಳಿ ಟೊಮಾಟೊ ಅಲ್ಲ ಫ್ರೆಂಡ್ಸ್, ಇನ್ನೊಂದು ಬರುತ್ತಲ್ವ ಅದು ದೊಡ್ಡದಾಗಿ ಇರೋದು, ಮೈಕೋ ಟಮಾಟಿ ಅಂತಾರೆ ಅಲ್ವಾ, ಆ ಟೊಮೊಟೊ 2 ಹೆಂಚ್ಕೊಂಡಿದ್ದೀನಿ ಚಿಕ್ಕದಾಗಿ. ಸೊ ಇಲ್ಲಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ. ಇಲ್ಲಿ ಒಂದು ಚಿಕ್ಕದಾಗಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಕೊಬ್ಬರಿ ಮತ್ತು ಕೊತ್ತಂಬರಿ ಮತ್ತು ಜೀರಿಗೆ. ಸ್ವಲ್ಪ ಜಾಸ್ತಿ ಜೀರಿಗೆ ಹಾಕಿದ್ರೂ ಒಳ್ಳೆಯದು, ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಸೊ ಈಗ ಸ್ಟಾರ್ಟ್ ಮಾಡೋಣ. ಒಗ್ಗರಣೆ ಹೇಗೆ ಹಾಕ್ತೀನಿ ಅಂತಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಈಗ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕಿದ್ದೀನಿ. ಒಗ್ಗರಣೆಗೆ ಸಾಸಿವೆ ಅಷ್ಟೇ ಹಾಕಿ, ಮತ್ತು ಜೀರಿಗೆ ಹಾಕಬೇಡಿ, ಯಾಕಂದರೆ ಪೇಸ್ಟಲ್ಲಿ ಆಲ್ರೆಡಿ ಇರುತ್ತಲ್ವ ಆ ಜೀರಿಗೆ. ಅಂದ ತಕ್ಷಣ ಒಗ್ಗರಣೆ ಆಗಿ ಈಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ಸ್ಲೋ ಇಡಿ. ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಬೆಳ್ಳುಳ್ಳಿದು ಆಮೇಲೆ ಈರುಳ್ಳಿ ಹಾಕೋಬೇಕು. ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಸಿ ವಾಸನೆ ಹೋಗಬೇಕು. ಒಂದು ಚಿಕ್ಕ ಅರಿಶಿನ ಹಾಕ್ತಾ ಇದ್ದೀನಿ ನೋಡಿ, ಅರಿಶಿನ ಪುಡಿ ಮತ್ತು ಸಾಲ್ಟ್ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಸಾಲ್ಟು ಹಾಕಿದ್ರೆ ಒಂಚೂರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಮತ್ತೆ ಮಿಕ್ಸ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ಕಲರ್ ಸ್ವಲ್ಪ ಚೇಂಜ್ ಆಯ್ತಲ್ವ, ಈಗ ಟೊಮಾಟೊ ಹಾಕೊಳ್ಳೋಣ. ಫ್ರೆಂಡ್ಸ್, ಆಗಲೇ ಹೇಳಿದೆ ನಿಮಗೆ ಪೇಸ್ಟ್ ಮಾಡ್ಕೋಬೇಕು ಅಂತ. ನೀರು ಹಾಕಿ ಪೇಸ್ಟ್ ಮಾಡ್ಕೋಬೇಡಿ ಅದನ್ನು, ಹಸಿ ಕೊಬ್ಬರಿನ ಹಾಗೆ ಸುಮ್ಮನೆ ಈ ಥರ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು. ನೀರು ಹಾಕಬಾರ್ದು, ಈ ಥರನೇ ಇರಬೇಕು. ತೀರಾ ನೀರು ಹಾಕಿ ನುಣ್ಣಗೆ ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಸಾಂಬಾರು. ಈ ಥರ ನೀರು ಹಾಕ್ದೇ ಇಷ್ಟೇ ಇರಬೇಕು, ಸಿಂಪಲ್ಲಾಗಿ. ಸೊ ವಾಲ್ಯೂಮ್ನ ಜಾಸ್ತಿ ಇಡ್ತಾ ಇದ್ದೀನಿ. ಈಗ ಖಾರದ ಪುಡಿ ಹಾಕ್ತಾ ಇದ್ದೀನಿ, ಖಾರದ ಪುಡಿ ಹಾಕ್ತಾ ಇದ್ದೀನಿ. ಜಾಸ್ತಿ ಸ್ಪೈಸಿ ಮಾಡಲ್ಲ ನಾನು ರಸಮ್ನ, ಏಕೆಂದರೆ ನನ್ನ ಮಕ್ಕಳು ತಿನ್ನೋಲ್ಲ, ಅದಕ್ಕೆ ಜಾಸ್ತಿ ಸ್ಪೈಸಿ ಆಗಿದೆ. ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಟೊಮೊಟೊ ನೀರು ಬರೋವರೆಗೂ ನೀರು ಹಾಕಬೇಡಿ.
ಅದೇ ನೀರು ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಬಿಡಿ. ಸೊ ಈಗ ಏನಂದರೆ ಬೆಲ್ಲದ ಪುಡಿ ಹಾಕೋತಾ ಇದ್ದೀನಿ. ಪುಡಿ ಬೆಲ್ಲ ಇರುತ್ತಲ್ಲ ಫ್ರೆಂಡ್ಸ್, ಆ ಥರದ್ದು ನಾನು 2 ಚಮಚ ಇಲ್ಲಾಂದರೆ 3 ಸ್ಪೂನ್ ಹಾಕೋಬೋದು. 3 ಸ್ಪೂನ್ ಹಾಕಿದ್ರೆ ಸಾಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಪ್ಲೀಸ್ ಟ್ರೈ ಮಾಡಿ. ಸೊ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ನೋಡಿ ನೀರು ಬಿಟ್ಕೊತಾ ಇದೆ, ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಸ್ವಲ್ಪ ವಾಲ್ಯೂಮ್ ಕಡಿಮೆ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಆ ಪೇಸ್ಟ್ನ ಈಗ ಹಾಕೊಂಡಿದ್ದೀನಿ ನಾನು. ಹಾಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಇದರಲ್ಲಿ. ಇದೊಂದು 5 ನಿಮಿಷಕ್ಕೆ ತಾನೇ ನೀರು ಬಿಟ್ಕೊಳ್ಳೋರ್ಗು ಅದನ್ನು ಪ್ಲೇಟ್ ಮುಚ್ಚಿಬಿಡಿ ಫ್ರೆಂಡ್ಸ್. ಇಲ್ಲಿ ಹೇಗೆ ನೀರು ಬಿಟ್ಕೊತಾ ಇದೆ ಟೊಮೊಟೊ ಅಂತ. ಈ ಥರ ಬರೋವರೆಗೂ ಸ್ವಲ್ಪ ವೇಟ್ ಮಾಡಿ, ತಕ್ಷಣ ನೀರು ಹಾಕಬೇಡಿ. ಒಂಚೂರೇ ಹಾಕಿ ಇನ್ನೊಂದು ಸ್ವಲ್ಪ ಅದು ಪೇಸ್ಟ್ ಥರ ಆಗುತ್ತೆ ಟೊಮೊಟೊ, ಅದಕ್ಕೆ ಸ್ವಲ್ಪ ಬೇಯಲಿಕ್ಕೆ ಇದಾಗುತ್ತೆ. ನೀರು ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ಮತ್ತು ಕ್ಯಾಪ್ ಹಾಕ್ಬಿಟ್ಟು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್. ಈ ಥರದ್ದು ಇದನ್ನು ತೊಗೊಂಡ್ಬಿಟ್ಟು ಈ ಥರ ಮ್ಯಾಶ್ ಮಾಡ್ಕೊಳ್ಳಿ. ಈ ಥರ ಮ್ಯಾಶ್ ಮಾಡಿದರೆ ಬೇಗ ಟೊಮೊಟೊ ಎಲ್ಲ ಇನ್ನೊಂಚೂರು ನೀರು ಬಿಟ್ಕೊಳ್ಳುತ್ತಲ್ವ, ಸೊ ಇನ್ನು ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ಥರ ಅಲ್ಲೇ ಮ್ಯಾಶ್ ಮಾಡ್ಕೊಳ್ಳಿ ಟೊಮೊಟೊನ. ಅದು ಬೇಯಬೇಕಾದ್ರೆ ಈ ಥರ ಮ್ಯಾಶ್ ಮಾಡ್ಕೊಂಡ್ರೆ ಬೇಗನೆ ಮ್ಯಾಶ್ ಆಗುತ್ತೆ ಅದು. ಈಗ ನೀರು ಹಾಕೋತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್ ನೀವು. ಯಾಕೆ ಹೌದು, ನನ್ನ ಮಗ ಕರಿತಾ ಇದ್ದಾನೆ ನನಗೆ. ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ ನೋಡಿ. ಪ್ಲೀಸ್ ಒಂಥರ ನೋಡಿ ಎಷ್ಟು ಟೇಸ್ಟ್ ಚೆನ್ನಾಗಿ ಬಂದಿದೆ ನೋಡಿ. ನೀರು ಸಾಕು ಫ್ರೆಂಡ್ಸ್, ಮತ್ತೆ ಕ್ಯಾಪ್ ಹಾಕ್ಬೇಕು. ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಪ್ಲೀಸ್ ಟ್ರೈ ಮಾಡಿ. ಸೊ ನಿಮ್ಮದು ಅನಿಸಿಕೆ ಟ್ರೈ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಬೆಲ್ಲ ಹಾಕೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬೆಲ್ಲ 2 ಸ್ಪೂನು 2.5 ಸ್ಪೂನ್ ಹಾಕಿದ್ರೂ ಪರವಾಗಿಲ್ಲ, ಬೆಲ್ಲ ಮಾತ್ರ ಮರಿಬೇಡಿ. ಬೆಲ್ಲನೇ ಟೇಸ್ಟ್ ಕೊಡೋದು ಈ ಸಾಂಬಾರಲ್ಲಿ. ಸೊ ಮಸಾಲೆ ಮತ್ತು ಇದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್. ಮತ್ತೆ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್.